ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ನಮ್ಮ ಚಾನಲಲ್ಲಿ ಏನು ರೆಸಿಪಿ ನೋಡ್ತಾ ಇದ್ದೀವಿ ಅಂದರೆ ತುಂಬ ರುಚಿಯಾದಂಥ ಕುಕ್ಕರಲ್ಲೇ ಮಾಡಬಹುದಾದಂಥ ಟೊಮೆಟೊ ಉಪ್ಪಿನಕಾಯಿ ಹೇಗೆ ಮಾಡೋದು ನೋಡೋಣ. ಇದಕ್ಕೆ ಮೊದಲಿಗೆ ನಾನಿಲ್ಲಿ ದೊಡ್ಡ ಸೈಜು ನಾಟಿ ಟೊಮೆಟೊ ಚೆನ್ನಾಗಿ ಹಣ್ಣಾಗಿರೋದು 10 ತೆಗೆದಿಟ್ಟಿದ್ದೀನಿ. 100 ml ಆಗೋಷ್ಟು ಎಣ್ಣೆ, 3 ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಚಕಾರದ ಪುಡಿ, ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು, ಇಂಗು ಒಂದು ಸ್ವಲ್ಪ, ಒಂದು ನಿಂಬೆ ಗಾತ್ರದಷ್ಟು ಹುಣಸೆಹಣ್ಣು, ಅರ್ಧ ಟೀ ಸ್ಪೂನಷ್ಟು ಮೆಂತ್ಯಕಾಳು, 1 ಟೇಬಲ್ ಸ್ಪೂನಷ್ಟು ಸಾಸಿವೆ, ಒಗ್ಗರಣೆಗೋಸ್ಕರ ಜೀರಿಗೆ, ಉದ್ದಿನಕಾಳು, ಸಾಸಿವೆ, ಕಡಲೆಬೇಳೆ, ಕರಿಬೇವು ಒಂದು ಸ್ವಲ್ಪ. ಇದಿಷ್ಟೇ ಫ್ರೆಂಡ್ಸ್ ಇದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು. ಮೊದಲಿಗೆ ನಾವಿಲ್ಲಿ ಒಂದು ಕುಕ್ಕರ್ ಇಟ್ಟು ಕುಕ್ಕರ್ ಚೆನ್ನಾಗಿ ಬಿಸಿ ಆದಮೇಲೆ ಎಣ್ಣೆ ಏನೂ ಹಾಕ್ಬಾರ್ದು. ನಾವು ತೆಗೆದಿಟ್ಟಿರೋಂಥ ಟೊಮೆಟೊನೆಲ್ಲ ಈ ರೀತಿ ಕಟ್ ಮಾಡಿ ಇದ್ರ ಜೊತೆಗೇ ಸೇರಿಸ್ಕೊಬೇಕು. ಈಗ ಟೊಮೆಟೊ ಎಲ್ಲ ಸೇರಿಸ್ಕೊಂಡಿದ್ದಾದಮೇಲೆ ಇದ್ರ ಜೊತೆಗೇ ನಾವು ತೆಗೆದಿಟ್ಟಿರೋಂಥ ಹುಣಸೆಹಣ್ಣನ್ನು ಹಾಕ್ಕೊಬೇಕು. ಈಗ ಅದ್ರ ಜೊತೆಗೇ 1/4 ಟೀ ಸ್ಪೂನ್ ಆಗೋಷ್ಟು ಅರಿಶಿನದ ಪುಡಿ ಮತ್ತು ಜೊತೆಗೇ ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಕಲ್ಲುಪ್ಪು ಸೇರಿಸ್ಕೊತಾ ಇದ್ದೀನಿ. ನೀವು ನಿಮ್ಮ ರುಚಿಗೆ ತಕ್ಕಂಗೆ ನೋಡ್ಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್. ಈಗ ಇದೆಲ್ಲ ಹಾಕಿದ್ದಾದಮೇಲೆ ಈ ಕುಕ್ಕರ್ ಕ್ಯಾಪ್ ಹಾಕಿ ವಿಸಿಲ್ ಹಾಕಿ ಇದನ್ನು ಒಂದು ವಿಸಿಲ್ ಬರೋವರೆಗೂ ಕೂಗಿಸ್ಕೊಳ್ಳೋಣ. ಈ ಟೊಮೆಟೊ ಒಂದು ವಿಸಿಲ್ಗೆಲ್ಲ ಚೆನ್ನಾಗಿ ಬೆಂದು ಬಂದುಬಿಡುತ್ತೆ ಫ್ರೆಂಡ್ಸ್. ಈಗ ಇದು ಬೇಯ್ತಾ ಇರಲಿ. ಇನ್ನೊಂದು ಕಡೆ ನಾವು ಒಂದು ಚಿಕ್ಕ ಪಾತ್ರೆ ಇಟ್ಟು ಈ ಚಿಕ್ಕ ಪಾತ್ರೆಯಲ್ಲಿ ನಾವು ತೆಗೆದಿಟ್ಟಿರೋಂಥ ಸಾಸಿವೆ ಮತ್ತು ಮೆಂತ್ಯಕಾಳು ಇದೆರಡನ್ನೂ ಹಾಕಿ ಇದನ್ನು ಒಳ್ಳೆ ಘಮ ಬರೋವರೆಗೂ ಹುರ್ಕೊಬೇಕಾಗುತ್ತೆ. ಕೈ ಬಿಡ್ದರೆ ಸೀದೋದ್ರೂ ಚೆನ್ನಾಗಿರಲ್ಲ ಫ್ರೆಂಡ್ಸ್, ಕಹಿ ಬಂದುಬಿಡುತ್ತೆ. ಹಾಗಾಗಿ ಇದು ಒಳ್ಳೆ ಘಮ ಬರೋವರೆಗೂ ಒಂದು ಸ್ವಲ್ಪ ಈ ರೀತಿ ಫ್ರೈ ಮಾಡ್ಕೊತಾ ಇರಬೇಕು. ಒಂದು ಸ್ವಲ್ಪ ಸಾಸಿವೆಲ್ಲ ಚೆನ್ನಾಗಿ ಚಿಟಪಟ ಅನ್ನುತ್ತೆ ನೋಡಿ. ಈ ರೀತಿ ಆದರೆ ಸಾಕು. ಈಗ ಇದನ್ನು ಸೈಡ್ಗೆ ಇಟ್ಬಿಡೋಣ ಆರೋದಕ್ಕೆ. ಈಗ ನೋಡಿ ನಾವು ಬೇಯಿಸಿರೋಂಥ ಟೊಮೆಟೊನೂ ರೆಡಿಯಾಗಿದೆ ನೋಡಿ. ಎಷ್ಟು ಚೆನ್ನಾಗಿ ಬೆಂದ್ಬಿಟ್ಟಿದೆ ಒಂದು ವಿಸಿಲ್ಗೆನೇ ನೋಡಿ. ಇದು ಈ ರೀತಿ ನೀರಂಗಿದೆ. ಈಗ ಈ ನೀರೆಲ್ಲ ಚೆನ್ನಾಗಿ ಹಿಂಗೋವರೆಗೂ ಇದನ್ನು ಗ್ಯಾಸ್ ಆನ್ ಮಾಡಿ ಬಿಟ್ಬಿಡೋಣ. ಈ ನೀರಿದ್ರೆ ಚೆನ್ನಾಗಿರಲ್ಲ, ನೀರು ಹಿಂಗಿದ್ರೆ ಚೆನ್ನಾಗಿರುತ್ತೆ, ತುಂಬ ಈಸಿಯಾಗಿ ಚೆನ್ನಾಗಿರುತ್ತೆ ನೋಡಿ. ಈ ರೀತಿ ಗಟ್ಟಿಯಾಗಬೇಕು ಚೆನ್ನಾಗಿ ನೀರೆಲ್ಲ ಹಿಂಗಿ. ಈ ರೀತಿ ಆದಮೇಲೆ ಇದನ್ನು ಸೈಡ್ಗಿಟ್ಟು ಆರಿಸ್ಕೊಂಡ್ಬಿಡೋಣ. ಇದನ್ನು ಈಗ ಒಂದು ಮಿಕ್ಸಿ ಜಾರ್ಗೆ ನಾವು ಹುರಿದಿಟ್ಕೊಂಡಿರೋಂಥ ಸಾಸಿವೆ ಮೆಂತ್ಯಕಾಳು ಇದೆರಡನ್ನೂ ಹಾಕಿ ಪೌಡ್ರ್ ಮಾಡ್ಕೊಳ್ಳೋಣ. ಇನ್ನೊಂದು ಕಡೆ ಮಿಕ್ಸಿ ಜಾರ್ಗೆ ನಾವು ರೆಡಿ ಮಾಡಿಟ್ಟಿರೋಂಥ ಟೊಮೆಟೊ ಹಾಕಿ ಒಂದು ಸ್ವಲ್ಪ ರುಬ್ಕೊಳ್ಳೋಣ. ಈಗ ಇನ್ನೊಂದು ಕಡೆ ಬಾಣಲಿ ಇಟ್ಟು ಬಾಣಲಿ ಬಿಸಿ ಆದಮೇಲೆ ನಾವು ತೆಗೆದಿಟ್ಟಿರೋಂಥ ಎಣ್ಣೆ ಎಲ್ಲ ಹಾಕ್ಕೊಳ್ಳೋಣ. ಎಣ್ಣೆ ಎಲ್ಲ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ 1-2 ಒಣಮೆಣ್ಸಿನ್ಕಾಯಿನ ಈ ರೀತಿ ಒಂದೆರಡಾಗಿ ಗಿಲ್ಲಿ ಹಾಕೋದ್ರಿಂದ ಚೆನ್ನಾಗಿರುತ್ತೆ. ಈಗ ಇದ್ರ ಜೊತೆಗೇ ನಾವು ಒಗ್ಗರಣೆಗೋಸ್ಕರ ತೆಗೆದಿಟ್ಟಿರೋಂಥ ಸಾಸಿವೆ, ಉದ್ದಿನಕಾಳು, ಜೀರಿಗೆ, ಕಡಲೆಬೇಳೆ ಇದೆಲ್ಲ ಹಾಕಿ ಇದೆಲ್ಲ ಚೆನ್ನಾಗಿ ಚಿಟಪಟ ಅನ್ನೋವರೆಗೂ ಇರಲಿ. ಕಡಲೆಬೇಳೆ ಒಂದು ಸ್ವಲ್ಪ ಕಲರ್ ಬಂದರೆ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ತಿನ್ನೋದಕ್ಕೆ. ಈಗ ಇದು ಈ ರೀತಿ ಚೆನ್ನಾಗಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿ ಬಂದಿದ್ದಾದಮೇಲೆ ಒಂದು 10 ಎಸಲಷ್ಟು ಬೆಳ್ಳುಳ್ಳಿನ ಈ ರೀತಿ ಒಂದೆರಡಾಗಿ ಜಜ್ಜಿ ಹಾಕ್ಕೊಳ್ಳೋಣ. ಈ ರೀತಿ ಬೆಳ್ಳುಳ್ಳಿ ಹಾಕೋದ್ರಿಂದ ಒಳ್ಳೆ ಘಮ ಇರುತ್ತೆ ಮತ್ತು ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ. ಈ ಬೆಳ್ಳುಳ್ಳಿ ಹಾಕಿ 1 ನಿಮಿಷ ಆಗಿದ್ದಾದಮೇಲೆ ಈಗ ಇದ್ರ ಜೊತೆಗೇ ಕರಿಬೇವು ಸೇರಿಸ್ಕೊಳ್ಳೋಣ. ಕರಿಬೇವನ್ನ ಹಾಕಿ ಒಂದು ಸರಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಬಿಡೋಣ. ಈಗ ಇದ್ರ ಜೊತೆಗೇ ಒಂದು ಸ್ವಲ್ಪ ಇಂಗು ಹಾಕ್ಕೊಳ್ಳೋಣ. ಈ ಇಂಗು ಹಾಕಿ ಒಂದು ಸ್ವಲ್ಪ ಆಗಿದ್ದಾದಮೇಲೆ ಈಗ ನಾವು ಪೇಸ್ಟ್ ಮಾಡಿಟ್ಟಿರೋಂಥ ಟೊಮೆಟೊ ಪ್ಯೂರಿನ ಹಾಕ್ಕೊಳ್ಳೋಣ. ಇದನ್ನೆಲ್ಲ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡಬೇಕು. ಈ ರೀತಿ ಚೆನ್ನಾಗಿ ಕೈ ಬಿಡಿದರೆ ಮಿಕ್ಸ್ ಮಾಡ್ತಾ ಇರಬೇಕು ಆಗ್ತಾ. ಈಗ ಇದ್ರ ಜೊತೆಗೆ ನಾವು ತೆಗೆದಿಟ್ಟಿರೋಂಥ ಅಚ್ಚಕಾರದ ಪುಡಿ ಹಾಕ್ಕೊಳ್ಳೋಣ. ನಾವು ಮಾಡ್ತಾ ಇರೋಂಥ ಈ ಕ್ವಾಂಟಿಟಿಗೆ ಈ 3 ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಚಕಾರದ ಪುಡಿ ಕರೆಕ್ಟಾಗಿರುತ್ತೆ ಫ್ರೆಂಡ್ಸ್ ಮೆಜರ್ಮೆಂಟು. ಈಗ ಇದನ್ನು ಹಾಕಿ ಚೆನ್ನಾಗಿ ಈ ರೀತಿ ಕೈ ಬಿಡಿದರೆ ಮಿಕ್ಸ್ ಮಾಡಿಬಿಟ್ಟಿದ್ದಾದಮೇಲೆ ಈಗ ನಾವು ಪುಡಿ ಮಾಡಿಟ್ಟಿರೋಂಥ ಸಾಸಿವೆ ಮೆಂತ್ಯ ಪುಡಿನ ಹಾಕ್ಕೊಳ್ಳೋಣ. ಇದನ್ನು ಹಾಕಿ ಈ ರೀತಿ ಚೆನ್ನಾಗಿ ಕೈ ಬಿಡಿದರೆ ಮಿಕ್ಸ್ ಮಾಡಿ ಬಿಡ್ತಾ ಇರಬೇಕು. ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ನೋಡಿ ಸೈಡಲ್ಲೆಲ್ಲ ಒಂದು ಸ್ವಲ್ಪ ಎಣ್ಣೆ ಈ ರೀತಿ ತೇಲಿ ಬರೋವರೆಗೂ ಇರಬೇಕು. ಈಗ ಎಣ್ಣೆ ಎಲ್ಲ ಈ ರೀತಿ ಸೈಡಲ್ಲೆಲ್ಲ ತೇಲಿ ಬಂದಿದ್ದಾದಮೇಲೆ ಸ್ಟವ್ ಆಫ್ ಮಾಡಿಬಿಡೋಣ. ಅಷ್ಟೇ ನೋಡಿ ಫ್ರೆಂಡ್ಸ್, ಕುಕ್ಕರಲ್ಲೇ ಮಾಡಿರುವಂಥ ಟೊಮೆಟೊ ಉಪ್ಪಿನಕಾಯಿ ರೆಡಿಯಾಗಿದೆ. ನೀವು ಇದನ್ನ ಹೊರಗಡೆ ಇಟ್ಟರೆ 1 ತಿಂಗಳವರೆಗೂ ಆರಾಮಾಗಿ ಯೂಸ್ ಮಾಡ್ಕೊಬೋದು. ಫ್ರಿಜ್ಜಲ್ಲಿಟ್ಟರೆ 2-3 ತಿಂಗಳು ಯೂಸ್ ಮಾಡ್ಕೊಬೋದು. ನೀವು ಈ ರೆಸಿಪಿನ ತಪ್ಪದೇ ನಿಮ್ಮ ಮನೇಲಿ ಮಾಡಿ ನೋಡಿ ಫ್ರೆಂಡ್ಸ್. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮರೀದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ಯಾವತ್ತೂ ಹೀಗೆ ಇರಲಿ. ಧನ್ಯವಾದಗಳು.